ನಮಸ್ಕಾರ. ಮಹಾಭಾರತ ಮಹಾಕದನದ ಕೊನೆಯ ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ. ಮಹಾಭಾರತ ಕರ್ನಾಟಕದ ಕದನ ಕಡೆಯ ಆಟ ಯಾವ ರೀತಿಯಾಗಿ ನಡೆದಿದೆ ಅನ್ನೋದರ ಸಂಪೂರ್ಣ ಹೈಲೈಟ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ತೆರೆ. ನುಡಿದಿರೋದು ಕೇವಲ ಮನೆ ಮನೆ ಮತಭಿಕ್ಷೆ ಮಾತ್ರ. ಹಾಗಾದ್ರೆ 14 ಲಕ್ಷದ ಲೆಕ್ಕಾಚಾರ ಏನಿದೆ, ಯಾರ್ಯಾರು ಅಖಾಡದಲ್ಲಿದ್ದಾರೆ, ಹೇಗಿದೆ ಮತದಾರನ ಮೂಡು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆ ರಾಜಕೀಯ ನಾಯಕರು, ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲಿದ್ದಾರೆ. ಮಂಗಳವಾರ ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮತದಾರರು ಈಗಾಗಲೇ ಮತದಾನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದು ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಗೆಲುವಿಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ಇದೇ 23ರಂದು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. 6 ಗಂಟೆಯ ವೇಳೆಗೆ ಈ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿರುವ ಹಿನ್ನೆಲೆಯಲ್ಲಿ ನಾಳೆ ಮನೆ ಮನೆಗೆ ತೆರಳಿ ಮತಭಿಕ್ಷೆಯನ್ನ ಬೇಡಲಿದ್ದಾರೆ ಅಭ್ಯರ್ಥಿಗಳು, ಕಾರ್ಯಕರ್ತರುಗಳು. 2ನೇ ಹಂತದ ಲೋಕ ಚುನಾವಣೆಗೆ ಇನ್ನು ಕೇವಲ 2 ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಅಭ್ಯರ್ಥಿಗಳು ಇವತ್ತು ಬಹಿರಂಗ ಪ್ರಚಾರವನ್ನ ಅಬ್ಬರದಿಂದ ಮಾಡಿದ್ರು. ಸಾಕಷ್ಟು ಕಡೆಗಳಲ್ಲಿ ಬಹಿರಂಗ ಪ್ರಚಾರವನ್ನ ಇವತ್ತು ಅದ್ದೂರಿಯಾಗಿ ಮಾಡಲಾಯಿತು. ಸಮಾವೇಶಗಳು ನಡೆಸುವುದರ ಮೂಲಕ ಬಹಿರಂಗ ಪ್ರಚಾರಕ್ಕೆ ತೆರೆಯನ್ನ ಎಳೆಯಲಾಗಿದೆ. ಹೇಳಿದಾಗೆ 14 ಕ್ಷೇತ್ರಗಳಿಗೆ 23ರಂದು ಚುನಾವಣೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಆ 14 ಕ್ಷೇತ್ರಗಳು ಯಾವ್ಯಾವುದು, ಆ 14 ಕ್ಷೇತ್ರಗಳ ಹಿನ್ನೆಲೆ, ಯಾರ್ಯಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಯಾವ್ಯಾವ ಕ್ಷೇತ್ರಗಳು ನಾಳಿನ ಚುನಾವಣೆಯನ್ನ ನಡೆಸಲಿರುವಂತಹ ಕ್ಷೇತ್ರಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳು 23ರಂದು ಈ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಧಾರವಾಡ, ಚಿಕ್ಕೋಡಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಕಲಬುರಗಿ ಮತ್ತು ಬೀದರ್. ಈ 14 ಕ್ಷೇತ್ರಗಳಲ್ಲಿ ಕೂಡ ಇದೇ 23ರಂದು ಚುನಾವಣೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೂಡ ತೆರೆ ಬಿದ್ದಿದೆ. ಈಗಾಗಲೇ ಇನ್ನು ಮನೆ ಮನೆಗೆ ಪ್ರಚಾರಕ್ಕೆ ತೆರಳುವುದೊಂದೇ ಬಾಕಿ ಇದೆ. ನಾಳೆ ಆ ಕೆಲಸ ಕೂಡ ಆಗುತ್ತೆ. ಆ ನಂತರ ಏನಿದ್ರು ಕೂಡ 23ರಂದು ಈ 14 ಕ್ಷೇತ್ರಗಳಿಗೆ ಚುನಾವಣೆ ಕೂಡ ನಡೆಯಲಿದೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಒಂದ್ ಕಡೆ ಕಲಬುರಗಿ ಕ್ಷೇತ್ರ ಸಾಕಷ್ಟು ಜಿದ್ದಿನ ಕ್ಷೇತ್ರವಾಗಿ ಮಾರ್ಪಾಡಾದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ರಾಯಚೂರು ಕ್ಷೇತ್ರ ಕೂಡ ಈ ಒಂದು ಚುನಾವಣೆಯಲ್ಲಿ ಇಂಪಾರ್ಟೆಂಟ್ ಅನ್ನ ಪಡೆದುಕೊಳ್ಳಲಿದೆ. ಈಗಾಗಲೇ 14 ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ನಾವು ನೋಡಿದ್ವಿ. ಆ 14 ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ, ಯಾವ ರೀತಿಯಾಗಿ ಮತದಾರರ ಸಂಖ್ಯೆ ಇದೆ, ಜಾತಿವಾರು ಲೆಕ್ಕಾಚಾರಗಳು ಏನೇನು ಅಂತ ನಾವು ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ಬೀದರ್ ಕ್ಷೇತ್ರದ ವಿಚಾರವನ್ನ ನಾವು ತೆಗೆದುಕೊಳ್ಳೋಣ. ಬೀದರ್ ಕ್ಷೇತ್ರದಲ್ಲಿ ಈಗಾಗಲೇ ಭಗವಂತ್ ಖೂಬಾ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಮೈತ್ರಿ ಸರ್ಕಾರದಿಂದ ಈಗಾಗಲೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ ಇಲ್ಲಿರೋದು 17,74,143 ಮತದಾರರು ಈ ಒಂದು ಕ್ಷೇತ್ರದಲ್ಲಿದ್ದಾರೆ. ಬೀದರ್ನಲ್ಲಿ ಈಗಾಗಲೇ ನಾವು ಗಮನಿಸೋದಾದ್ರೆ ಭಗವಂತ್ ಖೂಬಾ ಮತ್ತೊಮ್ಮೆ ಈಗ
ಹಾಲಿ ಸಂಸದರಾದಂತಹ ಭಗವಂತ ಖೂಬಾ ಮತ್ತೊಮ್ಮೆ ಈಗ ಕಣಕ್ಕೆ ಇಳಿದಿದ್ದಾರೆ. ಇನ್ನೊಂದ್ ಕಡೆ ಈಶ್ವರ್ ಖಂಡ್ರೆ ಅವರನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಶಾಸಕರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಹಾಗಾಗಿ ಇಬ್ಬರ ನಡುವೆ ಬೀದರಲ್ಲಿ ಸಾಕಷ್ಟು ಪೈಪೋಟಿ ಇದೆ ಅಂತಾನೆ ಹೇಳಬೇಕಾಗತ್ತೆ. ಇನ್ನು ಇಲ್ಲಿ ಮತದಾರರ ಸಂಖ್ಯೆ ನಾವು ಗಮನಿಸಿದ್ವಿ. 17,74,143 ಮತದಾರರಲ್ಲಿ 9,18,515 ಪುರುಷ ಮತದಾರರಿದ್ರೆ ಆಲ್ಮೋಸ್ಟ್ 8,55,526 ಮಹಿಳಾ ಮತದಾರರು ಕೂಡ ಈ ಸಲದ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನು ಮುಂದಿನ ಕ್ಷೇತ್ರವನ್ನ ನಾವು ನೋಡೋದಾದ್ರೆ ಬಾಗಲಕೋಟೆ ಕ್ಷೇತ್ರ. ಎಸ್, ಒಂದಷ್ಟು ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಕೂಡ ಮಾರ್ಪಾಡಾಗಿದೆ. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಏನ್ ಅಭಿವೃದ್ಧಿ ಕೆಲಸಗಳನ್ನ ನಡೆಸಲಾಗಿದೆ ಅನ್ನೋದನ್ನ ಗದ್ದಿಗೌಡರು ಹೇಳಿ ಅಂತ ಹೇಳಿದ್ರು. ಆ ಕ್ಷೇತ್ರ ಬಾಗಲಕೋಟೆ ಕ್ಷೇತ್ರ. ಪಿಸಿ ಗದ್ದಿಗೌಡರು ಮತ್ತೊಮ್ಮೆ ಈಗಾಗಲೇ ಕಣಕ್ಕೆ ಇಳಿದು ತಾನು ಮತ್ತೊಮ್ಮೆ ಸಂಸದರಾಗಬೇಕು ಅಂತ ಬಯಸಿದ್ದಾರೆ. ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತದ್ದು ವೀಣಾ ಕಾಶಪ್ಪನವರ್. ಹಾಗಾಗಿ ಈ ಕ್ಷೇತ್ರ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ. ಒಟ್ಟು ಮತದಾರರು ಇಲ್ಲಿರುವಂತದ್ದು 17,830 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಪುರುಷ ಮತದಾರರ ಸಂಖ್ಯೆ 8,50,373 ಆದ್ರೆ ಮಹಿಳಾ ಮತದಾರರು 8,50,367. ಆಲ್ಮೋಸ್ಟ್ ಪುರುಷ ಮತದಾರರಷ್ಟೇ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಕೂಡ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಒಂದು ರೀತಿಯಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ ಕೂಡ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಕ್ಷೇತ್ರ ಬಿಜೆಪಿಯ ಹಿಡಿತಲಿತ್ತು. ಹಾಗಾಗಿ ಈ ಕ್ಷೇತ್ರ ಈ ಸಲ ಯಾರ ಪಾಲಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಕ್ಷೇತ್ರ. ಮತ್ತೊಂದು ಕ್ಷೇತ್ರ ನಾವು ನೋಡ್ತಾ ಹೋಗೋದು ಕಾಂಗ್ರೆಸ್ನ ಪ್ರಬಲ ಭದ್ರಕೋಟೆ ಅಂತಾನೆ ಕರೆಸಿಕೊಂಡಿರುವಂತಹ ಕ್ಷೇತ್ರ ರಾಯಚೂರು ಕ್ಷೇತ್ರ. ರಾಯಚೂರು ಕ್ಷೇತ್ರದಲ್ಲಿ ಅಮರೇಶ್ವರ್ ನಾಯ್ಕ್ ಈಗಾಗಲೇ ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ BV ನಾಯಕ್ ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಪೈಪೋಟಿಯ ರಣಕಣವಾಗಿ ಮಾರ್ಪಾಡಾಗಿದೆ ಅನ್ನುವಂಥದ್ದು. ಒಂದ್ ಕಡೆ ಈಗಾಗಲೇ ಅಮರೇಶ್ವರ್ ನಾಯ್ಕ್ ಈ ಸಲ ನಾನು ಗೆಲ್ಲೇಬೇಕು ಅನ್ನುವಂತಹ ತವಕದಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಒಂದಷ್ಟು ವಿಚಾರಗಳನ್ನ ಕುರಿತು ಇಲ್ಲಿ ಸಾಕಷ್ಟು ಸಂಘರ್ಷಗಳು ಕೂಡ ಆಗ್ತಾ ಇದೆ. ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ 19,27,968 ಮತದಾರರು ಈ ಒಂದು ಕ್ಷೇತ್ರದಲ್ಲಿದ್ರೆ ಪುರುಷ ಮತದಾರರ ಸಂಖ್ಯೆ 9,55,702 ಪುರುಷ ಮತದಾರರಿದ್ದಾರೆ. ಮತ್ತೊಂದು ಕಡೆ ಮಹಿಳಾ ಮತದಾರರನ್ನು ನಾವು ಗಮನಿಸೋದಾದ್ರೆ 9,71,971 ಮಹಿಳೆಯರು. ಅಂದ್ರೆ ಪುರುಷ ಮತದಾರರಿಗಿಂತಲೂ ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಕೂಡ ಇರುವುದನ್ನು ನಾವು ಗಮನಿಸಬಹುದು. ಮುಂದಿನ ಕ್ಷೇತ್ರ ಮತ್ತೊಂದು ಜಿದ್ದಾಜಿದ್ದಿನ ಕಣವಾಗಿರುವಂತಹದ್ದು ಬೆಳಗಾವಿ ಕ್ಷೇತ್ರ. ಸುರೇಶ್ ಅಂಗಡಿ ಮತ್ತೊಮ್ಮೆ ತಾನು ಬರಬೇಕು. ಹಾಲಿ ಸಂಸದರಾಗಿರುವಂತಹ ಸುರೇಶ್ ಅಂಗಡಿ ಮತ್ತೊಮ್ಮೆ ಸಂಸದರ ಪಟ್ಟಕ್ಕೆ ಕಣ್ಣಿಟ್ಟಿದ್ದಾರೆ. ಡಾಕ್ಟರ್ ವಿರೂಪಾಕ್ಷಪ್ಪ ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿದಿರುವಂತಹ ಕ್ಷೇತ್ರ ಬೆಳಗಾವಿ ಕ್ಷೇತ್ರ. ಇಲ್ಲಿನ ಮತದಾರರ ಸಂಖ್ಯೆ 17,72,100 ಒಟ್ಟು ಮತದಾರರು ಬೆಳಗಾವಿ ಕ್ಷೇತ್ರದಲ್ಲಿದ್ದಾರೆ. ಪುರುಷ ಮತದಾರರ ಸಂಖ್ಯೆ 8,90,579 ಆದ್ರೆ ಮಹಿಳಾ ಮತದಾರರ ಸಂಖ್ಯೆ 8,81,371. ಹಾಗಾಗಿ ಬೆಳಗಾವಿ ಕೂಡ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಇಟ್ಟುಕೊಂಡಿದೆ. ಈಗಾಗಲೇ ಮರಾಠ ಸಾಮ್ರಾಜ್ಯ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಇಟ್ಟುಕೊಂಡು ಆ ಒಂದು ಸಮುದಾಯವನ್ನ ತಮ್ಮ ಕಡೆ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಬೆಳಗಾವಿಯಲ್ಲಿ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಮುಂದಿನ ಕ್ಷೇತ್ರ ಬಳ್ಳಾರಿ ಕ್ಷೇತ್ರ. ಎಸ್, ಇಲ್ಲ ಈಗಾಗಲೇ ವೈ ದೇವೇಂದ್ರಪ್ಪ ಅವರಿಗೆ ಬಿಜೆಪಿ ಇಲ್ಲಿ ಸೀಟನ್ನ ಕೂಡ ಕೊಟ್ಟಿರುವಂತದ್ದು. ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ. ವಿಎಸ್ ಉಗ್ರಪ್ಪ ಹಾಲಿ ಸಂಸದರಾಗಿರುವಂತಹ ವಿಎಸ್ ಉಗ್ರಪ್ಪ ಅವರನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಒಂದು ರೀತಿಯಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಕಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಳ್ಳಾರಿ. ಯಾಕಂದ್ರೆ ಹಲವು ಸಂದರ್ಭಗಳಲ್ಲಿ ಕೂಡ ಈ ಹಿಂದಿನಿಂದಲೂ ಕೂಡ ಬಳ್ಳಾರಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಿದ್ದಾಜಿದ್ದಿ ಏರ್ಪಾಡಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ DK ಶಿವಕುಮಾರ್ ಅವರು ಕಳೆದ ಸಲ ಏನು ಮಾಡಿದ್ರು, ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಉಗ್ರಪ್ಪ ಅವರನ್ನ ಗೆಲ್ಲಿಸೋದಕ್ಕೆ, ಅದೇ ರೀತಿಯಂತಹ ಪ್ರಯತ್ನ ಈ ಸಲ ಆಗ್ತಾ ಇದೆ. ಇನ್ನೊಂದ್ ಕಡೆ ವೈ ದೇವೇಂದ್ರಪ್ಪ ಅವರನ್ನ ಈಗಾಗಲೇ ಬಿಜೆಪಿ ಕಣಕ್ಕೆ ಇಳಿಸುವುದರ ಮೂಲಕ ಒಂದು ರೀತಿಯಲ್ಲಿ ಸಾಕಷ್ಟು ಹೋರಾಟವನ್ನ ಗಮನಿಸಬಹುದು. ಒಟ್ಟು ಮತದಾರರ ಸಂಖ್ಯೆಯಲ್ಲಿ 17,51,463 ಒಟ್ಟು ಮತದಾರರು
ಮತದಾರರಿದ್ರೆ ಪುರುಷ ಮತದಾರರ ಸಂಖ್ಯೆ 8,70,925. ಹಾಗೆಯೇ ಮಹಿಳಾ ಮತದಾರರ ಸಂಖ್ಯೆ 8,80,306 ಮತದಾರರು ಮಹಿಳಾ ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ಈ ಒಂದು ಕ್ಷೇತ್ರ ಕೂಡ ನಾವು ಗಮನಿಸಬಹುದು, ಅಭಿವೃದ್ಧಿಯ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಮುಂದಿನ ಕ್ಷೇತ್ರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಇದು ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಸಂಚಲನ ಉಂಟು ಮಾಡಿರುವಂತಹ ಕ್ಷೇತ್ರ. ಸಂಸದೀಯ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ಗೆಲುವಿನ ರಣಕಹಳೆಯನ್ನ ಒಂದು ರೀತಿಯಲ್ಲಿ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿರುವಂತಹ ಕ್ಷೇತ್ರ ಅಂದ್ರೆ ಕಲಬುರಗಿ ಕ್ಷೇತ್ರ. ಈ ಕ್ಷೇತ್ರ ಈಗಾಗಲೇ ಉಮೇಶ್ ಜಾಧವ್ ಅಂದ್ರೆ ಒಂದು ಕಾಲದಲ್ಲಿ ತನ್ನ ಆಪ್ತ, ತನ್ನ ಶಿಷ್ಯನೇ ಈಗ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಆಪೋಸಿಟ್ ಕ್ಯಾಂಡಿಡೇಟ್, ಅದರಲ್ಲೂ ಕೂಡ ಎದುರಾಳಿ ಅಂತಾನೆ ಹೇಳಬೇಕಾಗುತ್ತೆ. ಸಾಕಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಚಿಂಚೋಳಿ ಕ್ಷೇತ್ರದ ಶಾಸಕರಾಗಿದ್ದವರು ಅದನ್ನ ಅಲ್ಲಿಂದ ಬಿಜೆಪಿಗೆ ಬಂದು ಅಲ್ಲಿಂದ ಕಣಕ್ಕೆ ಇಳಿದಿದ್ದಾರೆ ಉಮೇಶ್ ಜಾಧವ್ ಅವರು. ಸೊ ಈ ಕ್ಷೇತ್ರ ಈಗ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲೇ ಜಿದ್ದಾಜಿದ್ದು ಕಣ. ಯಾಕಂದ್ರೆ ಪ್ರತಿ ಬಾರಿ ನರೇಂದ್ರ ಮೋದಿ ಹೇಳ್ತಾ ಇದ್ದಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಂತ ಹೇಳಿ. ಪ್ರಧಾನಿ ನರೇಂದ್ರ ಮೋದಿ ಮೊದಲು ತನ್ನ ರ್ಯಾಲಿಯನ್ನ ಆರಂಭ ಮಾಡಿದ್ದು ಕೂಡ ಕಲಬುರಗಿ ಕ್ಷೇತ್ರದಿಂದ. ಹಾಗಾಗಿ ಈ ಕ್ಷೇತ್ರದ ಮೇಲೆ ಇಡೀ ಒಂದು ದೇಶವೇ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಹಲವು ವರ್ಷಗಳಿಂದ ಸತತವಾಗಿ ಸೋಲಿಲ್ಲದ ಸರದರನಾಗಿ ಇದ್ದಂತಹ ಮಲ್ಲಿಕಾರ್ಜುನ ಖರ್ಗೆಯವರ ಎದುರಾಳಿಯಾಗಿ ಇರುವಂತದ್ದು ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್. ಹಾಗಾಗಿ ಶಿಷ್ಯ ಮತ್ತು ಒಂದು ಕಡೆ ಈಗಾಗಲೇ ತನ್ನ ಆಪ್ತನೇ ಎದುರಾಳಿಯಾಗಿರೋದ್ರಿಂದ ಇದು ಸಾಕಷ್ಟು ಹಣಾಹಣಿಗೆ ಕೂಡ ಕಾರಣ ಆಗಿರುವಂತಹ ಕ್ಷೇತ್ರವಾಗಿದೆ. ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ 19,45,496 ಒಟ್ಟು ಮತದಾರರಿದ್ರೆ ಪುರುಷ ಮತದಾರರ ಸಂಖ್ಯೆ 9,80,208 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 9,64,970. ಒಟ್ಟು ಮತದಾರರು 19,45,496 ಒಟ್ಟು ಮತದಾರ ಇರುವಂತಹ ಕ್ಷೇತ್ರ. ಈಗ ಇಲ್ಲಿ ಬರುವಂತಹ ವಿಚಾರ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಅಥವಾ 371 ಆರ್ಟಿಕಲ್ ವಿಚಾರ ಆಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದಂತಹ ಕೆಲಸ ಆಗಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಏನೇನು ಕೆಲಸಗಳ ಆಗಿಲ್ಲ ಸಂಸದರಾಗಿಯೂ ಕೂಡ, ಸಂಸದ ನಾಯಕನಾಗಿ ಪ್ರತಿಪಕ್ಷದ ನಾಯಕನಾಗಿಯೂ ಏನು ಮಾಡಿಲ್ಲ ಅನ್ನೋದನ್ನ ಇಟ್ಕೊಂಡು ಈಗ ಸಾಕಷ್ಟು ಹಣಾಹಣಿಗೆ ಕಾರಣ ಆಗಿದೆ. ಒಂದ್ ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಕೂಡ ಮಾರ್ಪಾಡಾಗಿದೆ. ಇನ್ನು ಮುಂದಿನ ಕ್ಷೇತ್ರವನ್ನು ನಾವು ಗಮನಿಸುವುದಾದ್ರೆ ಉತ್ತರ ಕನ್ನಡ ಕ್ಷೇತ್ರ, ಕೇಂದ್ರ ಸಚಿವರಾಗಿರುವಂತಹ ಕ್ಷೇತ್ರ ಕೂಡ ಇದು. ಉತ್ತರ ಕನ್ನಡದಲ್ಲಿ ಈಗಾಗಲೇ ಬಿಜೆಪಿಯಿಂದ ಅನಂತ್ ಕುಮಾರ್ ಈಗಾಗಲೇ ಕಣಕ್ಕೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಆನಂದ್ ಅಸ್ನೋಟಿಕರ್ ಕೂಡ ಈಗಾಗಲೇ ಕಣದಲ್ಲಿರುವಂತಹ ಅಭ್ಯರ್ಥಿ. ಜೆಡಿಎಸ್ ಹಾಗೆಯೇ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಆನಂದ್ ಅಸ್ನೋಟಿಕರ್ ಕೂಡ ಇದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 15,52,570 ಆದ್ರೆ ಇನ್ನು ಪುರುಷ ಮತದಾರರ ಸಂಖ್ಯೆ 7,66,436 ಮಹಿಳಾ ಮತದಾರರ ಸಂಖ್ಯೆ 7,66,114. ಇನ್ನು ಮುಂದಿನ ಕ್ಷೇತ್ರ ಹಾವೇರಿ ಕ್ಷೇತ್ರ. ಹಾವೇರಿಯಲ್ಲಿ ಈಗಾಗಲೇ ಶಿವಕುಮಾರ್ ಉದಾಸಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ ಜಿಆರ್ ಪಾಟೀಲ್ ಮೈತ್ರಿ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 17,07,61 ಆದ್ರೆ ಇನ್ನು ಪುರುಷ ಮತದಾರರ ಸಂಖ್ಯೆ 8,71,191, ಮಹಿಳಾ ಮತದಾರರ ಸಂಖ್ಯೆ 8,35,798 ಮಹಿಳಾ ಮತದಾರರು ಹಾವೇರಿಯಲ್ಲಿ ಇದ್ದಾರೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಗಮನಿಸಬಹುದು, ಈಗಾಗಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯಾಗಿ ಇವರನ್ನ ಕಣಕ್ಕಿಳಿಸುತ್ತೆ ಬಿಜೆಪಿ. ಪ್ರಕಾಶ್ ಹುಕ್ಕೇರಿ ಅವರನ್ನ ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕೊನೆ ಕ್ಷಣದ ಬದಲಾವಣೆ ಬಿಜೆಪಿಯಿಂದ ಆಗಿರೋದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನ ಕೊಡುವುದರ ಮೂಲಕ. ಹಾಗಾಗಿ ಚಿಕ್ಕೋಡಿಯ ಒಟ್ಟು ಮತದಾರರ ಸಂಖ್ಯೆ 16,04,600 ಒಟ್ಟು ಮತದಾರರಿದ್ರೆ ಪುರುಷ ಮತದಾರರ ಸಂಖ್ಯೆ 8,16,946 ಆದ್ರೆ ಮಹಿಳಾ ಮತದಾರರ ಸಂಖ್ಯೆ 7,87,599 ಮಹಿಳಾ ಮತದಾರರು ಕೂಡ ಚಿಕ್ಕೋಡಿ ಕ್ಷೇತ್ರದಲ್ಲಿದ್ದಾರೆ. ಮುಂದಿನ ಕ್ಷೇತ್ರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಜಿದ್ದಾಜಿದ್ದಿಯ ಕ್ಷೇತ್ರ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸ್ಪರ್ಧಿಸಿರುವಂತಹ ಕ್ಷೇತ್ರ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿರುವಂತಹ ಕ್ಷೇತ್ರ ಇದು. ಶಿವಮೊಗ್ಗ ಕ್ಷೇತ್ರ, ಬಿವೈ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿಯಾಗಿದ್ರೆ ಮಧು ಬಂಗಾರಪ್ಪ ಇಲ್ಲಿನ ಮೈತ್ರಿ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿದಿದ್ದಾರೆ. ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ 16,76,223 ಒಟ್ಟು ಮತದಾರರಿದ್ರೆ ಪುರುಷ ಮತದಾರರ ಸಂಖ್ಯೆ 8,31,197, ಮಹಿಳಾ ಮತದಾರರ ಸಂಖ್ಯೆ 8,44,908
81. ಸಾಕಷ್ಟು ಜಿದ್ದಾಜಿದ್ದಿನ ಕಣ ಶಿವಮೊಗ್ಗ. ಇನ್ನು ಮುಂದಿನ ಕ್ಷೇತ್ರ ವಿಜಯಪುರ. ಈ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿ, ಈಗಾಗಲೇ ಕೇಂದ್ರ ಸಚಿವರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರು ಬಿಜೆಪಿಯಿಂದ ಸ್ಪರ್ಧಿಸಿದ್ರೆ, ಸುನೀತಾ ಚೌಹಾಣ್ ಅವರು ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಕೂಡ ಸಾಕಷ್ಟು ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಇಟ್ಟುಕೊಂಡು ಸುದ್ದಿಯಲ್ಲಿರುವಂತಹ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 17,96,256 ಒಟ್ಟು ಮತದಾರರಿದ್ರೆ, ಪುರುಷ ಮತದಾರರ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಪುರುಷ ಮತದಾರರ ಸಂಖ್ಯೆಯಲ್ಲಿರೋದು 9,21,338. ಮಹಿಳಾ ಮತದಾರರ ಸಂಖ್ಯೆ 8,74,673 ಮಹಿಳಾ ಮತದಾರರು ಕೂಡ ವಿಜಯಪುರ ಕ್ಷೇತ್ರದಲ್ಲಿರುವುದನ್ನು ನಾವು ಗಮನಿಸಬಹುದು. ಮುಂದಿನ ಕ್ಷೇತ್ರ ದಾವಣಗೆರೆ. ಈಗಾಗಲೇ ಜಿಎಂ ಸಿದ್ದೇಶ್ವರ್ ಅವರು, ಸಂಸ್ಥಾಪಕ ಜಿಎಂ ಸಿದ್ದೇಶ್ವರ್ ಅವರು ಕೂಡ ಕಣಕ್ಕಿಳಿದಿರುವಂತಹ ಕ್ಷೇತ್ರ. HB ಮಂಜಪ್ಪ ಕೊನೆಯ ಕ್ಷಣದಲ್ಲಿ ಹೆಸರನ್ನ ಪ್ರಕಟ ಮಾಡಲಾಗುತ್ತೆ, ಯಾರಿಗೆ ಕೊಡಬೇಕು. ಈಗಾಗಲೇ ಒಂದ್ ಕಡೆ ಮಲ್ಲಿಕಾರ್ಜುನ ಆಗಿರ್ಬೋದು ಅಥವಾ ಅವರ ತಂದೆಗೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೇಳಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಇಬ್ಬರು ಕೂಡ ನಿರಾಕರಿಸುತ್ತಾರೆ. ಆ ಸಂದರ್ಭದಲ್ಲಿ HB ಮಂಜಪ್ಪಗೆ ದಾವಣಗೆರೆಯ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗುತ್ತೆ. ಒಟ್ಟು ಮತದಾರರ ಸಂಖ್ಯೆ 16,34,719 ಇದ್ರೆ, ಪುರುಷ ಮತದಾರರ ಸಂಖ್ಯೆ 8,24,222. ಹಾಗೆಯೇ ಮಹಿಳಾ ಮತದಾರರ ಸಂಖ್ಯೆಯನ್ನು ನಾವು ಗಮನಿಸಿದ್ರೆ 8,10,360 ಮಹಿಳಾ ಮತದಾರರು ಕೂಡ ಈ ಕ್ಷೇತ್ರದಲ್ಲಿದ್ದಾರೆ. ಧಾರವಾಡ ಕ್ಷೇತ್ರ ನಾವು ಗಮನಿಸಬಹುದು. ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರು ಆಲ್ರೆಡಿ ಹಾಲಿ ಸಂಸದರು ಕೂಡ ಹೌದು. ಈ ಕ್ಷೇತ್ರದಿಂದ ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ. ವಿನಯ್ ಕುಲಕರ್ಣಿ, ಒಂದು ವೇಳೆ ನನಗೆ ಟಿಕೆಟ್ ಸಿಗದಿದ್ರೆ ನಾನು ಪಕ್ಷೇತರಾಗಿ ನಿಲ್ತೀನಿ ಅನ್ನುವಂತಹದನ್ನ ಕೂಡ ಒತ್ತಡವನ್ನ ಹಾಕಿದ್ರು. ಕೊನೆ ಕ್ಷಣದಲ್ಲಿ ಆ ನಂತರ ಇವರ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನ ಕೊಡುತ್ತೆ. ವಿನಯ್ ಕುಲಕರ್ಣಿ ಈಗ ಇಲ್ಲಿಂದ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಟ್ಟು ಮತದಾರರ ಸಂಖ್ಯೆ 17,25,522 ಒಟ್ಟು ಮತದಾರರಿದ್ರೆ, ಪುರುಷ ಮತದಾರರು 8,75,458. ಮಹಿಳಾ ಮತದಾರರು 8,49,956 ಮಹಿಳಾ ಮತದಾರರು ಕೂಡ ಧಾರವಾಡ ಕ್ಷೇತ್ರದಲ್ಲಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಸಾಕಷ್ಟು ಅನುಮಾನಗಳಿದ್ವು. ಸಾಕಷ್ಟು ಒತ್ತಡವನ್ನು ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಅನಂತರ ಬಿಜೆಪಿ ಸಂಗಣ್ಣ ಕರಡಿಗೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ರಾಜಶೇಖರ್ ಹಿಟ್ನಾಳ್ ಮೈತ್ರಿ ಅಭ್ಯರ್ಥಿಯಾಗಿ ಕೂಡ ಕಣಕ್ಕೆ ಇಳಿದಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 17,36,413 ಆದ್ರೆ, ಪುರುಷ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ 8,62,469. ಮಹಿಳಾ ಮತದಾರರ ಸಂಖ್ಯೆಯನ್ನು ನಾವು ಗಮನಿಸುವುದಾದ್ರೆ 8,73,833 ಮಹಿಳಾ ಮತದಾರರು ಕೂಡ ಕೊಪ್ಪಳ ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನು ಮುಂದಿನ ಕ್ಷೇತ್ರಗಳನ್ನ ನಾವು ಗಮನಿಸೋದು, ಈಗಾಗಲೇ 14 ಕ್ಷೇತ್ರಗಳ ಪೈಕಿ ನಾವು ಗಮನಿಸಿದ್ವಿ ಯಾವ ಅಭ್ಯರ್ಥಿಗಳಿದ್ದಾರೆ, ಅಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ವಿ. ಮತ್ತೊಮ್ಮೆ ಈ ಒಂದು ಚಿತ್ರಣವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಧಾರವಾಡ, ಚಿಕ್ಕೋಡಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಹಾಗೇನೆ ವಿಜಯಪುರ, ಕಲಬುರಗಿ ಮತ್ತು ಬೀದರ್, ಈ 14 ಕ್ಷೇತ್ರಗಳಿಗೆ ಇದೇ 23ರಂದು ಚುನಾವಣೆ ಕೂಡ ನಡೆಯಲಿದೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ 23ರಂದು ಚುನಾವಣೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಬಹಿರಂಗ ಪ್ರಚಾರಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಮನೆ ಪ್ರಚಾರವನ್ನು ನಡೆಸಲಾಗುತ್ತೆ. ಈಗಾಗಲೇ ನಾವು ಗಮನಿಸಿದ್ವಿ 14 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು ಕಣದಲ್ಲಿ ಇದ್ದಾರೆ ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ವಿ. ಅಲ್ಲಿನ ಕ್ಷೇತ್ರವಾರು ಮಹತ್ವವನ್ನು ಕೂಡ ನಾವು ನೋಡಿದ್ವಿ. ಹಾಗಾದ್ರೆ ಯಾವ ರೀತಿಯಾಗಿ 14 ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣವಾಗಿದೆ. ಒಂದ್ ಕಡೆ ಈಗಾಗಲೇ ಸಂಸದೀಯ ನಾಯಕರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಆಗಿರುವಂತಹ ಕಲಬುರಗಿ ಆಗಿರಬಹುದು, ಇನ್ನೊಂದ್ ಕಡೆ ನೇರ ಫೈಟ್ ಇರುವಂತಹ ಕ್ಷೇತ್ರಗಳಾಗಿರ್ಬೋದು, ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕ್ಷೇತ್ರಗಳಾಗಿರ್ಬೋದು. ಹಾಗೆ ಈ ಒಂದು 14 ಕ್ಷೇತ್ರಗಳು ಯಾವ ರೀತಿಯಾಗಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗಾಗಲೇ ಮೊದಲ ಹಂತದಲ್ಲಿ ನಾವು ಗಮನಿಸಿದ್ವಿ ಸಾಕಷ್ಟು ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿರುವಂತಹ ಕ್ಷೇತ್ರಗಳನ್ನ ಗಮನಿಸಿದ್ವಿ. ಘಟಾನುಘಟಿ ನಾಯಕರು ಕಣದಲ್ಲಿರುವಂತಹ ಕ್ಷೇತ್ರಗಳನ್ನು ಗಮನಿಸಿದ್ವಿ. ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳು ಗಮನಿಸಿದ್ವಿ ಕೂಡ, ಅಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿದೆ ಅಂತ. ಸೊ ಯಾವ ರೀತಿಯಾಗಿ ಈ ಎಲ್ಲಾ ಕ್ಷೇತ್ರಗಳು ರಣರಂಗ ಆಗುವಂತಹ ಚಾನ್ಸಸ್ ಇದೆಯಾ, ಜಿದ್ದಾಜಿದ್ದಿನ ಕಣವಾಗುವಂತಹ ಚಾನ್ಸಸ್ ಇದೆಯಾ, ಹೇಗೆ?
ನಮಿತಾ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಮುಗಿದೋಗಿದೆ. ನಾಡ್ದು 23ರಂದು ಎರಡನೇ ಹಂತದಲ್ಲಿ 14 ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಮೊದಲನೇ ಹಂತದಲ್ಲಿ ಮಂಡ್ಯ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಸೆಳೆದಿತ್ತು. ಆದರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಕೇವಲ ಯಾವುದೋ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಅಲ್ಲಿ 4 ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿದ್ದಾವೆ. ಅದರಲ್ಲೂ ಕಲಬುರಗಿ ಕ್ಷೇತ್ರ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲೇ ಒಂದು ಸೂಜಿಗಳಂತೆ ಸೆಳೀತಾ ಇದೆ ಆ ಕ್ಷೇತ್ರ. ಯಾಕಂದ್ರೆ ಒಂದು ಕಡೆಯಲ್ಲಿ ಖರ್ಗೆ ಇದ್ದಾರೆ, ಉಮೇಶ್ ಜಾಧವ್ ಅವರ ಗುರು ಶಿಷ್ಯರ ನಡುವೆ ಅಲ್ಲಿ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಹಾಗೆ ಅದರ ಜೊತೆಗೆ ಶಿವಮೊಗ್ಗ ಕ್ಷೇತ್ರ ಕೂಡ ಹೌದು, ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಪುತ್ರರಿಬ್ಬರು ಕಣದಲ್ಲಿದ್ದಾರೆ. ಕಳೆದ ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲೂ ಸಹಿತ ಇವರಿಬ್ಬರೇ ಪ್ರತಿಸ್ಪರ್ಧಿಯಾಗಿದ್ರು. ಆ ಸಂದರ್ಭದಲ್ಲಿ ರಾಘವೇಂದ್ರ ಗೆದ್ದಿದ್ರು, ಮಧು ಬಂಗಾರಪ್ಪ ಸೋತಿದ್ರು. ಈಗ ಮತ್ತೆ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಸರ್ಕಾರವೇ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಮತ್ತು JDS ನ ನಾಯಕರೆಲ್ಲರೂ ಸೇರಿ ಆ ಕಡೆಯಲ್ಲಿ ಬಿಜೆಪಿ ಸಹಿತ ಅಷ್ಟೇ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಹಾಗಾಗಿ ಅದು ಕೂಡ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತಹ ಕ್ಷೇತ್ರ. ಇನ್ನು ಬೀದರ್ ಕ್ಷೇತ್ರ ಕೂಡ ಏನು ಕಡಿಮೆ ಇಲ್ಲ, ಅದು ಕೂಡ ಬಹಳಷ್ಟು ಅಲ್ಲಿ ಒಂದು ಜಿದ್ದಾಜಿದ್ದಿನ ಹೋರಾಟ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಹೀಗೆ ನೋಡಿದ್ರೆ ಇನ್ನು ಬೆಳಗಾವಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿದ್ದಾಜಿದ್ದಿನ ಹೋರಾಟದ ನಡುವೆನೆ ಆಯಾ ಪಕ್ಷಗಳ ಒಳಗಡೆ ಇರುವಂತಹ ಅಸಮಾಧಾನ ಕೂಡ ಅಲ್ಲಿ ಒಂದಷ್ಟು ಸಮಸ್ಯೆ ಆಗಿ ಕಾಣ್ತಾ ಇದೆ. ಎಲ್ಲ ಪಕ್ಷಕ್ಕೂ ಕೂಡ ಅಲ್ಲಿ ಅಸಮಾಧಾನ ಇದೆ. ಕಾಂಗ್ರೆಸ್ ಬಿಜೆಪಿಗೆ ಇಬ್ಬರಿಗೂ ಕೂಡ ಒಳಗೆ ಒಂದಿಷ್ಟೇ ಅಸಮಾಧಾನ ಇದೆ, ಅದು ಕೂಡ ಅವರಿಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೋ ಒಂದು ಕ್ಷೇತ್ರ ಅಲ್ಲ, 14 ಕ್ಷೇತ್ರ ಉತ್ತರ ಕನ್ನಡದಿಂದ ಬೀದರ್ವರೆಗೂ ಸಹಿತ 14 ಕ್ಷೇತ್ರವೂ ಸಹಿತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜಿದ್ದಾಜಿದ್ದಿನ ಹೋರಾಟ ಆಗುತ್ತೆ. ರಾಹುಲ್ ಗಾಂಧಿ, ಮೋದಿ ಸೇರಿದಾಗೆ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಎಲ್ಲ ರಾಜಕೀಯ ಪಕ್ಷದವರೆಲ್ಲ ಹೋಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಪ್ರತಿಷ್ಠೆಯಾಗಿ ಆ ಕ್ಷೇತ್ರಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಕುರಿತಾಗಿ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ನಡುವೆ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಯ ಪ್ರಚಾರವನ್ನ ಇವತ್ತಿಗೆ ಮುಗಿಸಿದಾವೆ. 23ರಂದು ಚುನಾವಣೆ ನಡೀತಾ ಇದೆ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ. ಒಟ್ಟಾರೆ ಈಗಾಗಲೇ ನಾವು ಗಮನಿಸಿದ್ವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯಾದಂತಹ ಕ್ಷೇತ್ರಗಳು ರಣಾಂಗಣವಾಗಿ ಮಾರ್ಪಾಡಾಗಿದೆ, ಆ ಕ್ಷೇತ್ರಗಳು ಯಾವ ರೀತಿಯಾಗಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ, ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಚುನಾವಣೆ ಇದೆ. 23ಕ್ಕೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಬಹಿರಂಗ ಪ್ರಚಾರಕ್ಕೆ ಆಲ್ರೆಡಿ ಅಧಿಕೃತ ತೆರೆ ಕೂಡ ಬಿದ್ದಿದೆ. ಆದರೆ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಕಾಂಚಾಣದ ಕುಣಿತ ಜೋರಾಗಿದೆ. ಶಿವಮೊಗ್ಗ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಹಲವು ಕಡೆ ಐಟಿ ಅಧಿಕಾರಿಗಳು ಭರ್ಜರಿ ದಾಳಿ ನಡೆಸಿದ್ದು ಒಂದೇ ದಿನ 4 ಕೋಟಿ ರೂಪಾಯಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾರಿನ ಟೈರ್ ಒಳಗೆ ಇಟ್ಟಿದ್ದ 2 ಕೋಟಿ ರೂಪಾಯಿ 30 ಲಕ್ಷ ರೂಪಾಯಿಯನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ವಿಜಯಪುರದಲ್ಲಿ ಕೆಲವು ವ್ಯಕ್ತಿಗಳ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನೋಡಿದ್ರಲ್ಲ, ಮಹಾಭಾರತದ ಈ ಒಂದು ಕದನ ಕಣದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಯಾವ ರೀತಿಯಾಗಿ ಈಗಾಗಲೇ ಜಿದ್ದಾಜಿದ್ದಿನ ಕಣವಾಗಿ 14 ಕ್ಷೇತ್ರಗಳು ಕೂಡ ಮಾರ್ಪಾಡಾಗಿದೆ. ಹಾಲಿ ಸಂಸದರಾಗಿರ್ಬೋದು ಅಥವಾ ಬೇರೆ ಬೇರೆ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಪ್ರಚಾರವನ್ನ ನಡೆಸಿದ್ದಾರೆ ಅನ್ನೋದು ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಯಾರ್ಯಾರಿಗೆ ವೋಟ್ ಇದೆಯೋ 14 ಕ್ಷೇತ್ರಗಳಲ್ಲಿ ತಪ್ಪದೆ ಮತದಾನ ಮಾಡಿ. ನಿಮ್ಮ ಅಭ್ಯರ್ಥಿಗಳ ಭವಿಷ್ಯ ಜೊತೆಗೆ ಇಡೀ ದೇಶದ ಭವಿಷ್ಯ ನಿಮ್ಮ ಬೆರಳ ತುದಿಯಲ್ಲಿದೆ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ಈಗ ಸ್ಪೆಷಲ್ ಸ್ಟೋರಿಯಲ್ಲಿ ಮೆಗಾ ಸ್ಫೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.